ಹಾಕ್ಬೇಕು. ಬರೀ ಪೀಡ್ಸ್ ಹಾಕ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಮಾಡೋದಲ್ಲ. ರವೆ ಬೂಸ ಅಂತ ಹಾಕ್ತೀರಿ, ಅದ್ರಲ್ಲಿ ಏನು ರವೆ ಬೂಸ ಎಲ್ಲಿಂದ ಬರ್ತದೆ? ಏನದೇ ಅದ್ರಲ್ಲಿ? ಗೋಧಿ ಮೇಲ್ಗಡೆ ಸಿಪ್ಪೆ, ಗೋಧಿ ಮೇಲ್ಗಡೆ ಸಿಪ್ಪೆ ಇರೋದನ್ನ ಮಿಷಿನ್ ಪಾಲಿಶ್ ಕೊಟ್ಟಾಗ ಆಚೆ ಬರ್ತದೆ. ಗೋಧಿ ಪಾಲಿಶ್ ಆಗಿ ಆಚೆ ಬರ್ತದೆ. ಪಾಲಿಶ್ ಗೋಧಿ ಮನೆಗೆ ಸೊಸೈಟಿ ಗೋಧಿ ತರ ನೋಡ್ತಿರೋದು, ಎರಡು ಡಿಫ್ರೆನ್ಸ್ ನೋಡಿ. ಆ ಪಾಲಿಶ್ ಆದಾಗ ಬರೋ ಅಂತ ತೌಡೆ ನಿಮ್ಗೆ ರವೆ ಬೂಸ. ಅದು ರವೆ ಆಗೋದು ಗೋಧಿಲೆ, ಗೋಧಿ ಹಿಟ್ಟಾಗೋದು ಗೋಧಿಲೆ, ಮೈದಾ ಹಿಟ್ಟಾಗೋದು ಗೋಧಿಲೆ. ಇದು ಫಸ್ಟ್ ನಿಮ್ಗೆ ಗೊತ್ತಿರ್ಲಿ. ರವೆ ಬೂಸ ಒಂದು ಪೈಸರು ಪ್ರಯೋಜನ ಇಲ್ಲ. ಹಸಿಗೆ ಬರೀ ಚರ್ಮದ ಕಾಂತಿ ಇರ್ತದೆ. ಅದು ಆಗ್ತಾ ಇರೋ ಉದ್ದೇಶ ಏನು? ನೀವು ಯಾಕೆ ಲಾಸ್ ಮಾಡ್ಕೊಂಡು ಆಗ್ತಾ ಇದೀರಿ? ಮೊದ್ಲದ್ ನಿಲ್ಸಿ. ಚಿನ್ನಿನ ಯಾರು ಇದ್ರೆ ಇವತ್ತು ನಿಲ್ಸಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಹಸುವಿಗೆ ಫೀಡ್ಸ್ ನ 400 ಗ್ರಾಮ್ ಮೇಲೆ ನೀವು ಹಾಕಿದ್ರೆ, 400 ಗ್ರಾಮ್ ಮೇಲೆ ಹಾಕಿದ್ರೆ ಎಷ್ಟು ಮೇಲೆ? 1 ಲೀಟರ್ಗೆ ನೀವು ಎಷ್ಟು ಹಾಕಿದ್ರು ತಿಂತದ ಸ ಮೂಕ್ ಪ್ರಾಣಿ ಅದು. ಅರ್ಥ ಆಯ್ತಾ? ಅದಕ್ಕೇನ್ ಗೊತ್ತು ಪಾಪ, ನೀವು ಹಾಕ್ದಷ್ಟು ಸುಮ್ಮನೆ ತಿಂತಾ ಇರ್ತದೆ. ಹಾಕೋ ಪದ್ಧತಿನೇ ಗೊತ್ತಿಲ್ಲ ನಿಮ್ಗೆ. ಮುಕ್ಕಾಲ್ ಬಗ್ಗೆ ಒಂದು ಅರ್ಧ ಬಕೆಟ್ ಅಷ್ಟು ಪೀಡ್ಸ್ ಹಾಕ್ಬಿಡೋದು, ಒಂದಿಷ್ಟು ರವೆ ಬೂಸ, ಒಂದಿಷ್ಟು ಚಿನ್ನಿ, ಅದಾದ್ಮೇಲೆ ಹಿಂಡಿ ಇದ್ರೆ ಕಡಲೆ ಹಿಂಡಿ ಒಂದಿಷ್ಟು ಹಾಕ್ಬಿಟ್ಟು ಕಲಸ್ಬಿಟ್ಟು ಒಂದು 10 ನಿಮಿಷ ನೆನೆ ಹಾಕ್ಬಿಟ್ಟು ತಗೊಂಡೋಗಿ ಬಕೆಟ್ ಸಮೇತ ಇಟ್ಬಿಟ್ರೆ ನೀರು ಉದ್ಬಿಟ್ಟು ಅದು ಬಂಗಾರದ ತಿಂತು. ನನ್ನ ಹಸ ಹೊಡ್ತುಂಬ ತಿಂದ ಕಡೆ ಹೊಟ್ಟು ಉತ್ಕೋತು ಅಂತ. ಅದು ಒಂದು ಪೈಸಾ ಪ್ರಯೋಜನ ಇಲ್ಲ. ಯಾಕೆ ಅಂತಾರೆ, ನೀವು ಹಾಕೋದ ತಕ್ಷಣ ನಿಮ್ಮ ಪೀಡ್ಸು ಸ್ವರ್ರ ತೆಳ್ಕೋತದ. ಅದು ನೀರಿನಂಶ ಜಾಸ್ತಿ ಆದಾಗ ಪರ್ರಂತ ಡೈಜೆಷನ್ ಆಯ್ತದೆ. 1 ಗಂಟೆಯಲ್ಲಿ ಮಾಡ್ಬೇಕಾದ ಕೆಲಸ 10 ನಿಮಿಷಕ್ಕಾಗಿ ಆಚೆಗೆ ಸಾಗಣೆಯಾಗಿ ಬರ್ತದೆ. ನಿಮ್ಗೆ ದೇಹ ಪೂರ್ತಿ ಮೈ ಹತ್ತಲ್ಲ. ಅದು ಮೆಲ್ಕಾಗಿ ತಿನ್ಬೇಕು. ಅವೆಲ್ಲ ನೋಡ್ಬೇಕು ಅಂದ್ರೆ ಗುಜರಾತಿ ಒಬ್ಬರು ಇಬ್ರು ಹೋಗಿ ಬಂದು ಹೇಳ್ಬೇಕು. ನೀವು ನಾವ್ ಹೇಳಿದಾಗ ಏನೋ ಬೇಕು ಅಂತ ಹೇಳ್ತಾರೆ ಅಂತೀರಿ. ನೀರ್ ಜೊತೆ ಕೊಡೋದು 100ಕ್ಕೆ 100 ಶುದ್ಧ ತಪ್ಪು. ಡ್ರೈನಲ್ಲಿ ಕೂಡ ಅಭ್ಯಾಸ ಮಾಡಿ ನಿಮ್ ಲಾಭನ ಸಪ್ರೇಟ್ ಡಿಫ್ರೆಂಟ್ ಆಗಿ ಚೆಕ್ ಮಾಡಿ ನೋಡಿ. ನಮ್ ಫೀಡ್ಸ್ ಜೊತೆಗೆ ನೀವು ಇದೇನು ಬೇಡ 3 ಮಿಕ್ಸರ್ ಜೊತೆ ಬೇಕಾ ಅಳ್ಜೋಳ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಏನ ಅಳ್ಜೋಳವ ತೀರಾ ಬೇಕು ಅದಕ್ಕೆ ರುಚಿಗೆ. ಕಡಲೆ ಹಿಂಡಿ ನೀವೆಲ್ಲ ಸಣ್ಣ ಮಕ್ಳಾಗಿದ್ದ ಅಂಗಡಿ ತಗ ಇತ್ತೀಚೆಗೆ ಹೋಯ್ತೀರಿ. ಮೋಸ್ಟ್ಲಿ ಹೊರಗಡೆ ಅಂಗಡಿ ತಗ ಚಿಲ್ಲರೆ ಅಂಗಡಿಲಿ ಮಡಗಿರ್ತಾರೆ. ಅದು ಒಂಚೂರು ಮುರ್ಕೊಂಡು ತಿಂದ್ರೆ ದಿನ ತಿನ್ನ ಅನಿಸ್ತದ. ಅದು ನಾನು ಹೇಳ್ತೇನೆ, ನಾನು ಸಣ್ಣದ ತಿಂದಿದ್ದೀನಿ. ನಾನು ನಮ್ಮನೆ ಅಂಗಡಿ ಕಳ್ಸೋ ಸಾಕು, ರವೆ ತಾಬ ಸಕ್ಕರೆ ತಾಬಾರ ಹೋಗಲ್ಲ. ಅಂಗಡಿ ಹಿಂಡಿ ಪಕ್ಕ ಹಿಂಡಿ ಚಿರುತಕ್ಕೆ ಹೋಗೋ ಕೈ ಅದು ಅಭ್ಯಾಸ. ತಿಂತ ಏನಿಲ್ಲ, ಕಲ್ ಸಿಕ್ತಾಗ ಒಂಚೂರು ಬೇಸರ ಆಯ್ತದ. ಇಲ್ಲ ಭಾರಿ ಚೆನ್ನಾಗಿರ್ತದೆ ಅದು. ಕಡಲೆ ಹಿಂಡಿ ಏನು ವೇಸ್ಟ್ ಅಲ್ಲ, ಅದು ಒಂಚೂರು ರುಚಿಯಾಗಿ ಬರ್ತದೆ. ಅದನ್ನ ಒಂಚೂರು ಹಾಕಿದ್ರೆ ಸಾಕು. ಇವೆರಡು ಐಟಮ್ ಬಿಟ್ಟು ಇನ್ಯಾವುದೂ ನೀವು ಹಾಕ್ಬೇಡಿ. ನಿಮ್ ಗರ್ಭನೂ ನೀಟಾಗಿ ಕಟ್ತದೆ. ಕೆತ್ತಲು ಭಾವ ಅಂತ ಇತ್ತೀಚೆಗೆ ಜಾಸ್ತಿ ಆಗಿರೋದು, ಕಂಟ್ರೋಲ್ ಬರೋದು ನಮ್ಮ ಮಿನಿಮಮ್ ಕೊಡೋದ್ರಲ್ಲೇ. ಬಟ್ ಹಾಕೋ ಪದ್ಧತಿ ಗೊತ್ತಿಲ್ಲ ನಿಮ್ಗೆ. ಏನ ಒಂದು ಬಕ್ಸ ಸುರಿದ್ಬಿಟ್ರೆ ಅದು ಉಚ್ಕೊಳ್ದೆ ಏನ್ ಮಾಡುತ್ತೋ? ನಿಮ್ಮಲ್ಲೆಲ್ಲ ಒಂದೇ ಭಯ, ಉಚ್ಕೊಬಿಡ್ತದೆ ಅಲ್ವಕ್ಕ? ಹೊಸ ಉಚ್ಕೋತದೆ. ನೀವು ಎಷ್ಟೇ ಹಾಕ್ತೀರಿ ಡೈರೆಕ್ಟರ್ಗಳು ಎದುರು ಎಲ್ಲ ಆಗ್ತಾ ಇಲ್ಲ. ಯಾಕೆ ಉಚ್ಕೋತದೆ ಅಂತವ. ನೀವ್ ಹಾಕ್ತಾ ಇದೀರಿ, 2-3 ಜನ 4 ಜನ ಆಗ್ತಾ ಇದೀರಿ. ಸುತ್ತ ಅಧ್ಯಕ್ಷ ಆಗ್ತೀರಿ, ನೀವು ಹಾಕ್ತೀರಿ. ಈ ಕಡೆ ಸದ್ಯ ಇಲ್ಲ. ಯಾಕೆ ಹಾಕ್ಬೇಕು? ಹಾಕೋ ರೀತಿ ಇಷ್ಟೇ. 1 ಸ್ಪೂನು ಸಾಕು. ಎಷ್ಟು ಸ್ಪೂನು? 1 ಚಮಚ. ಅರ್ಧ ಕೆಜಿ ಅಷ್ಟು ತಗೊಳ್ಳಿ. ಇನ್ಮೇಲೆ 2 ಚೀಲಕ್ಕೆ 1 ತಗೊಳ್ಳಿ ಹೇಳ್ತಾ ಇದೀನಲ್ಲ. ನೀವು 40 ರೂಪಾಯಿ ಹೇಳುತ್ತೆ. ಒಂದು ಚೀಲದಿಂದ 20 ರೂಪಾಯಿ, 1260 ರೂಪಾಯಿ ಕೊಟ್ಟು ಎತ್ಕೊಂಡು ಒಂದ್ಸತಿ 80 ಕೊಟ್ಟು ತಗೊಂಡೋಗ್ಬಿಡಿ. ಇನ್ನೊಂದ್ಸತಿ ಬರೀ 1240 ಕೊಟ್ಟು ತಗೊಂಡೋಗಿ ಎಲ್ಲಿಗೆ ಎಷ್ಟಾಯ್ತು? 60 ರೂಪಾಯಿ ಹೇಳ್ತಾ ಇದ್ದೀನಲ್ಲ ನಾಗಣ್ಣ. ಈಗ ಡೈರೆಕ್ಷನ್ ಕೊಟ್ಟಿದ್ದು ನೆಕ್ಸ್ಟ್ ಸತಿ ಜಾಸ್ತಿ ತಗೊಂಡ ಕೇಳು. ಜಾಸ್ತಿ ಯಾಕೆ ತಗೊಂಡು 10 ರೂಪಾಯಿ ಅಂತ ಕೇಳು. ಹೇಳ್ತಾ ಇದ್ದೀನಲ್ಲಪ್ಪ, ಅವ್ರದ್ದು ಗೊತ್ತು. ಈಗ 5 ರೂಪಾಯಿ ಮೂಟೆ ಒಂದು ಉದಾಹರಣೆ ಸಹ ತಿಂಡಿ ಆಗ್ಲಾ ಅಂತ ನಾನು ಇರೋದು ಒಂದೇ ತಾಯಿ 2 ಮೂಟೆ ತಿಂಡಿ ಹಾಕು ನಾನು ಡಿಗ್ರಿ ಬರ್ತಲ್ಲ. ನಾನು ಅದ್ ಮಾಡ್ತೀನಿ. ನೀನೇನು ಮಾಡ್ಬೇಡ, ನಾವು ತಿಂಡಿ ಹಾಕು ತೋರಿಸ್ತೀನಿ. ಬಂದು ತೋರಿಸ್ತೀನಿ. ತಲೆ ಕೆಡಿಸ್ಕೋಬೇಡ. ನಾಟಿ ಹಸ ಕಟ್ಬಿಟ್ಟೇನು ಅಳ್ಬೇಡ, ನಾನು ತೋರಿಸ್ತೀನಿ ಸುಮ್ಮನೆ. ಏನ್ ಹಂಗಾರ ಬಾಯಿ ನಮ್ಮಲ್ಲೇ ನೀರ್ ಹಾಕಿಲ್ಲ, ನನ್ ಡೈರಿ ನೀರ್ ಹಾಕಿಲ್ಲ ಅನ್ಕೊಂಡಿದ್ಯಾ? ಈಗ 1 ತಿಂಗಳ ಹಸಿ ಹಾಕೊಂಡವ್ರ 6 ಜನ. ನಮ್ ಸ್ವಂತ ಡೈರಿ ಕೈಗೆ ನಾನು ಸ್ವಂತ ಊರ ಹಸಿ ಹಾಕೊಂಡವ್ರೆ. ನಮ್ಮೂರಲ್ಲಿ ನೀರ್ ಹಾಕಿಲ್ಲ, ಇಲ್ಲಿ ಮಾತ್ರ ಹಾಕ್ತಾರೆ. ಲಕ್ಷ್ಮೀದೇವಿ ಮುಂದೆ ಹೇಳ್ತೀರಿ, ಎಲ್ಲಾ ಊರಲ್ಲಿ ಒಂಚೂರು ಕೈ ಕೆಡಿಸ್ಕೋತಾರೆ. ಯಾವಾಗ ನಮ್ ಹೊಸ ಕೊಟ್ಟು ಎಲ್ಲ ಹಾಕ್ಬಿಟ್ಟು ಅಲ್ಲಿ ನೀವು ಲಾಸ್ ಮಾಡ್ಕೋತೀರಿ ಕೊನೆಗಳಿಗೆ. ಇದೇ ಕರೆಕ್ಟ್ ಟೈಮ್ ಹಾಕಿ ಕರೆಕ್ಟ್ ಫೀಡ್ಸ್ ಕೊಟ್ಟು ಮಾಡಿದ್ರೆ 100% ಸಕ್ಸಸ್ ಆಯ್ತದೆ. ಎಷ್ಟು ಹಾಕ್ಬೇಕು ಅಂತ ಹೇಳಿದೀನಿ, ತಲೆಯಲ್ಲಿ ಹಾಕೋ. ನೀನ್ ಕ್ವಾಪಾಗೆ ಕೂತಿದ್ದೀವಿ. ಮಮತಮ್ಮ ಮೇಲೆ ಕ್ವಾಪೋ, ಇಲ್ಲಿ ಮಂಜು ಮೇಲೆ ಕ್ವಾಪೋ ಗೊತ್ತಾಯ್ತಾ ಇಲ್ಲ ನನಗೆ. ಇಲ್ಲಿ ಅಂಗಡಿ ಮಂಜಣ್ಣ ಮೇಲೆ ಇಲ್ಲ, ನಮ್ಮ ಅಧ್ಯಕ್ಷ ಮಂಜು ಮೇಲೆ ಗೊತ್ತಾಯ್ತಾ ಇಲ್ಲ. ಎಣ್ಣೆಗೆ ದುಡ್ಡೆಲ್ಲ ಸರಿಯಾಗಿ ಕೊಟ್ಟಿಲ್ಲ. ಏನೋ ಅದೇ ಆ ಮಂಜು ಬರೀ ಮಾತಾಡ್ತೀವಿ ರಾಪನ್ ತಿದ್ಬಿಟ್ಟೆ. ಈಗ ಆಯ್ತು ಈಗ ಕೇಳಕ್ಕೆ ಬಂದಿದೀವಿ. ಇಲ್ಲ ಮಂಜ ಪರವಾಗಿಲ್ಲ ಸರ್, ಸುಧಾರಣೆ ಮಾಡ್ತಾವ್ರೆ. ಅಲ್ಲ ಕೆಲವು ಹೋಗ್ಬೇಡ. ಜಗಳ ಮಾಡಕ್ ದಂಗ ನೀನ್ ಆಸ್ತಿ ಮಾಡಿದ್ರೆ ನಿನ್ನ ನೋಡ್ತಿಲ್ಲ. ಬಾರ ಇಲ್ಲ
ಕಸನ ಕರ್ಸೆ ಬಂದಿಲ್ಲ. ಎರಡನೇ ಜವಾಬ್ದಾರಿ ತಗೊಂಡು ಹಾಕೊಂಡ್ಬಿಟ್ಟಿದ್ದ. ಅರ್ಥ ಆಯ್ತಾ? ನಾನೇ ಕರ್ಸಿ ತೋರಿಸ್ಕೊಡ್ತೀನಿ. ಇವತ್ತು ಸಂಜೆ ನಾಳೆ ಬೆಳಿಗ್ಗೆ ಇವತ್ತು ಇಲ್ಲೇ ಉಳಿಸೋತೀನಿ ಊಟ ಮಾಡ್ಬಿಟ್ಟು. ಅವ್ರ ಹಸಿನ ಹಾಲು ಕರ್ಸಿ ಏನ್ ಫಾಲ್ಟು ನಾನು ರೆಡಿ ಮಾಡ್ಲಿಲ್ಲ ಅಂದ್ರೆ ನಾನು ಡೈರಿಲಿ ವೇಸ್ಟ್ ಆಯ್ತದೆ. ಮಾಡಿ ತೋರಿಸ್ತೀನಿ. ಯಾವ ಹೊಸನು ಮೋಸ ಮಾಡಲ್ಲ ರೀ. ಮೋಸ ಅಂತೂ ಯಾವ ಮೋಸ ಮಾಡಲ್ಲ. ಬಟ್ ಕಮ್ಮಿ ಬರ್ತದೆ ಮುಟ್ಟ ಹಸಿನಲ್ಲೇ ತಳ್ಳಿಲೆ ವ್ಯತ್ಯಾಸ. ನಮ್ಮ ಅಪ್ಪನ ಹೊಟ್ಟೆಲಿ, ನಮ್ಮ ಅವ್ವನ ಹೊಟ್ಟೆಲಿ ನಮ್ಮ ಅಪ್ಪ ಹುಟ್ಟಿಸ್ತಾರೆ 3 ಜನ. ನಾನು 6 ಅಡಿ ಹುಟ್ಬಿಟ್ಟಿದ್ದೀನಿ, ಒಂದು ಅರ್ಧ ಇಂಚ್ ಕಮ್ಮಿ. ನನ್ನ ತಮ್ಮ ನನ್ಕಿಂತ ಅರ್ಧ ಅಡಿ ಕೆಳಗವನ. ನಾನು ಕಾರ್ಗೆ ಹುಟ್ಬಿಟ್ಟಿದ್ದೀನಿ, ನನ್ನ ತಮ್ಮ ಕೆಳಗೆ ಹುಟ್ಟವ್ನು. ಏನ್ ಮಾಡೋದು? ನನ್ನ ಶಕ್ತಿನೂ ಇಲ್ಲ, ನನ್ನ ಎತ್ತರನೂ ಇಲ್ಲ, ಬಣ್ಣ ಮಾತ್ರ ಚೆನ್ನಾಗವನು. ಅದಕ್ಕೆ ಅಂದೂರಿ ನಾನು ಕರಿಯಸ ಏನೋ ಮೆಡಿಸಿನ್ ಟೈಪಲ್ಲಿ ವಾಸನೆ ಇರ್ತದೆ. ಆ ಸ್ಮೆಲ್ಗೆ ತಿನ್ನಕ್ಕಿಲ್ಲ ನಮ್ಮ ಮೋಸ ಅಂತ ಕೆಲವ್ರು ಹೇಳ್ತೀವಿ. ಫಸ್ಟ್ ಪೀಡ್ಸ್ ಒಳಗೆ ಕಲಸಿ ಆಮೇಲೆ ಮಿಕ್ಸ್ ಮಾಡಿ ಡ್ರೈನೇ ಕೊಡೋದು ಒಳ್ಳೇದು. ಒಂಚೂರು ಬೆಲ್ಲದ ಪುಡಿ ಹಾಕ್ಬಿಟ್ಟು ಪುಡಿ ಸ್ಟಾರ್ಟಿಂಗ್ ಅಲ್ಲಿ ಬೆಲ್ಲದ ಪುಡಿ ರುಚಿಗೆ ಎಲ್ಲ ತಿನ್ಕೊತದೆ. ಒಂದು 4 ದಿವಸ ಪಾಠ ಆದ್ಮೇಲೆ ಬರೀ ಡ್ರೈ ನಾನು ಬರ್ತೀನಿ 4 ತಿಂಗಳು ಬರ್ತಾ ಇರ್ತೀನಿ. ಡೈರಿ ತಗೋ ನಿಮ್ಗೆಲ್ಲ ಸಿಗೋದು ವರ್ಷಕ್ಕೊಂದ್ಸತಿ ಬೀದಿ ಸಿಗ್ತೀನಿ. ಕಾರ್ಯಕ್ರಮಗಳು ಸಿಗೋದು ಬೇರೆ. ನಾನು ಹೇಳೋದು ಇದು ಜ್ಞಾಪಕ ಮಾಡಿಕೊಡಿ. ಮಿನಿಮಮ್ ಮಿಕ್ಸರ್ 1 ಸ್ಪೂನು, ಸಮೃದ್ಧಿ 1 ಸ್ಪೂನು. ಗೋದಾರ ಶಕ್ತಿ ಬಂದಾಗ ಅದೊಂದು ಸ್ಪೂನ್, ಅದಕ್ಕೊಂದು ಸ್ಪೂನೇ ಬಂದಿರ್ತದೆ. ಅದ್ರೊಳಗೆ ಪ್ಲಾಸ್ಟಿಕ್ ಡಬ್ಬಿದ್ದಾರೆ. ಅದೊಂದು ಸ್ಪೂನ್ ಹಾಕೊಂಡು ದೇವರನ್ನ ನೀವು ಸಂಘ ನಡೆಸಿ ತೀರಾ ಬೇಕು. ಇನ್ನೂ ಒಂಚೂರು ಫ್ಯಾಟು ನಮ್ಮ ಮೊಸರು ಚೆನ್ನಾಗಬೇಕು ಅನ್ನೋದಾದ್ರೆ ಸಿಲ್ಕಿ ತರ ರವೆ ಬೂಸ ಜಾಗಕ್ಕೆ ಉಪ್ಪದಲ್ಲೇ ಸೊಪ್ಪ ನಿಮ್ಮ ಬದಿನಲ್ಲಿ ಇಟ್ಕೊಳ್ಳಿ ಸಾಕು. ಉಪ್ಪದಲ್ಲೇ ಸೊಪ್ಪು ಹಾಕ್ಬಿಟ್ಟು ನೋಡಿ ಅದ್ರ ಬೆಲೆ ಏನು ಅಂತ ಗೊತ್ತಾಯ್ತದೆ. ತೀರಾ ಇನ್ನೊಂಚೂರು ಫ್ಯಾಟ್ ಎಲ್ಲ ಚೆನ್ನಾಗಿರ್ಲಿರೋದ್ರೆ ಸೋರೆಕಾಯಿ ಗಿಡನ ಅಲ್ಲೇ ಎಲ್ಲ ಇತ್ತಲೆಲ್ಲ 4 ಗಿಡ ಸಿಗಿಸ್ಕೊಳ್ಳಿ ಬದಿದಲ್ಲಿ. ಅದನ್ನ ಕೊಟ್ಟು ಮಾಡ್ಕೊಂಡು ಮೆಡಿಸಿನ್ ಕೊಟ್ಟು ಚುಚ್ಚಿಸೋದಲ್ಲ. ನಾವ್ ಹೆಂಗೆ ಆರೋಗ್ಯಕ್ಕೆ ಮಾತ್ರೆ ತುಂಬಿದ್ರೆ ಕಿಡ್ನಿ ಹೋಯ್ತದೆ, ಅದು ಹೋಯ್ತದೆ, ಹಸಿಗೂ ಅದೇ ಪ್ರಾಬ್ಲಮ್ ಆಯ್ತದೆ. ಸಾಯ್ತಾ ಇರ್ತಾವೆ ಹೊಸು. ಅದ್ರ ಬಗ್ಗೆ ಇನ್ಸೂರೆನ್ಸ್ ಬಗ್ಗೆ ಎಲ್ಲ ಹರೀಶಣ್ಣ ಹೇಳ್ತಾರೆ. ನಮಗೂ ಹೊಟ್ಟೆ ಸಿಗ್ತದೆ, ಹೇಳೋದು ತುಂಬಾ ಅದೇ. ಬಟ್ ಈಗ ಹೇಳಿರೋ ಫೀಡ್ಸ್ ತಲೆ ಇಟ್ಕೊಳ್ಳಿ. ಆನ್ಲೈನ್ ಮಾಡ್ತಾ ಇದೀವಿ. ನಿಮ್ ರೇಟು ನಿಮ್ ಹಾಕಿದ್ದು ಅಲ್ಲೇ ರಪ್ಪ ಅಂತ ನಿಮ್ಗೆ ತೋರಿಸ್ತದೆ. ಅದ್ರ ಜೊತೆಗೆ ನಿಮಗೆ ಫ್ಯಾಟ್ ರೇಟ್ ಜೊತೆಗೆ ಎಲ್ಲಾ ತರ ವ್ಯವಸ್ಥೆಗಳನ್ನ ಸವಲತ್ತುಗಳನ್ನ ಕೊಡಕ್ಕೆ ಒಕ್ಕೂಡ್ತಾ ನಾವಿದೀವಿ. ಮನೆ ನಡೀಲಿ. ನಮ್ಗೆ ಯಾವುದೇ ತರದ್ದು ರಾಜಕೀಯವಾಗಿ ಅವರು ಕೊಡಬಾರ್ದು ಇವರು ಕೊಡಬಾರ್ದು ಅನ್ನೋ ಭಾವನೆ 1 ಪೈಸನೂ ಇಲ್ಲ. ನೀವು ಯಾರು ಹಾಲು ಕರಿಯೋ ಮಿಷನ್ ತಗೊಂಬನ್ನಿ. ಅರ್ಥ ಆಯ್ತಣ್ಣ? ಅವ್ರಿಗೆ ಹಾಲು ಕರಿಯೋ ಮಿಷನ್ ಸಬ್ಸಿಡಿ ಕೊಡಿಸ್ತೀವಿ. ಮ್ಯಾಟ್ ಬಂದಾಗ ಒಂದು 10 ಜಾಸ್ತಿನೇ ಕೊಡ್ತೀವಿ ಊರಲ್ಲಿ. ಯಾಕೆಂದ್ರೆ ನಮಗೆ ಪಕ್ಷ ಮತ್ತು ನಮ್ಮನ್ನ ಗೌರವಿಸಿ ಕಳಿಸ್ಕೊಟ್ಟಿರೋಂಥ ಗ್ರಾಮ. ಅದನ್ನ ಗೌರವನ ನಾವು 5 ವರ್ಷ ಮತ್ತೆ ಹೆಚ್ಚುವರಿಗೆ ನಾನು ಸಂಘ ಕೊಟ್ಟಿದ್ದೀನಿ. ನೆಂದು ಏನು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೀನಿ. ಸ್ವಲ್ಪ ಮಧ್ಯದಲ್ಲೇ ಸಣ್ಣ ಪುಟ್ಟ ಮಾತುಗಳು ಬರ್ತವೆ, ಅದು ಕಾಮನ್. ಅದು ನಾನು ಮನಸ್ಸನ್ನು ಮಡಿಕೊಳ್ಳೋದಿಲ್ಲ. ಆ ಸಂಘನೇ ಕೊಡದೇ ಇದ್ರೆ ನಿಮ್ಗೆ ಓಟ್ ಬರ್ತಿರ್ಲಿಲ್ಲ ಅನ್ನೋದೊಂದು ನಿಮ್ಗೆಲ್ಲ ಗೊತ್ತಾಗೈತೆ. ಈ ಸಂಘ ಕೊಟ್ಟವ್ರಿಗೆ ಗೌರವಿಸಿದ್ದೀರಿ. ಮುಂದೆ ಈ ಸಂಘನೂ ಕೊಟ್ಟಿದ್ದ ಜೊತೆಗೆ ಉಳಿಸಿದ್ದೀವಿ, ಬೆಳೆಸೋಕೆ ಒತ್ತು ಕೊಡ್ತೀವಿ ಅಂತ ಹೇಳ್ತಾ ನನ್ನನ್ನು ಕರೆದು ನಿಮ್ಮನ್ನೆಲ್ಲ ನೋಡೋಕ್ಕೆ ಮತ್ತೆ